ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಗ್ಯಾಸ್ನ ಅಭಾವ ಹೋಟೆಲ್ನ ಮಾಲೀಕರಿಗೆ ತಡ್ತಾ ಇದೆ. ಮತ್ತೊಂದು ಕಡೆ ಇಂದಿರಾ ಕ್ಯಾಂಟೀನ್ಗೂ ಕೂಡ ಗ್ಯಾಸ್ನ ಟ್ರಬಲ್ ತಟ್ಟಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಗದಗದ ಇಂದಿರಾ ಕ್ಯಾಂಟೀನ್ನಲ್ಲೂ ಕೂಡ ಗ್ಯಾಸ್ ಕೊರತೆ ಸಮಸ್ಯೆ ಸೃಷ್ಟಿಯಾಗಿದೆ. ಇಂದಿರಾ ಕ್ಯಾಂಟೀನ್ನಲ್ಲಿ ಸಿಲಿಂಡರ್ಗಳು ಖಾಲಿ ಆಗಿದ್ದಾವೆ. ಕೇವಲ 5 kg ಗ್ಯಾಸ್ ಸಿಲಿಂಡರನ್ನು ಬಳಸಿ ಅಡುಗೆ ಮಾಡಬೇಕಾದಂತಹ ಪರಿಸ್ಥಿತಿ ಇಂದಿರಾ ಕ್ಯಾಂಟೀನ್ನಲ್ಲಿ. ದೊಡ್ಡ ಸಿಲಿಂಡರ್ ಸಪ್ಲೈ ಆಗದಿದ್ದರೆ ಕ್ಯಾಂಟೀನನ್ನು ಬಂದ್ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ ಅಂತ ಹೇಳ್ತಿದ್ದಾರೆ ಸಿಬ್ಬಂದಿಗಳು. ಹಸಿದವರ ಹಸಿವನ್ನು ನೀಗಿಸುವಂತಹ ಯೋಜನೆ, ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇಂದಿರಾ ಕ್ಯಾಂಟೀನ್ ಯೋಜನೆ. ಈಗ ಇಂದಿರಾ ಕ್ಯಾಂಟೀನ್ ಯೋಜನೆಗೂ ಕೂಡ ಗ್ಯಾಸ್ ಟ್ರಬಲ್ನ ಬಿಸಿ ತಡ್ತಾ ಇರುವಂಥದ್ದು. ಡೀಟೇಲ್ಸನ್ನು ಕೊಡೋದಕ್ಕೆ ಭೀಮನಗೌಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಭೀಮನಗೌಡ, ಪ್ರತಿನಿತ್ಯವೂ ಕೂಡ ಸಾಕಷ್ಟು ಜನ ಇಂದಿರಾ ಕ್ಯಾಂಟೀನಿಗೆ ಬಂದು ಊಟ ಮಾಡ್ತಾ ಇದ್ರು 5 ರೂಪಾಯಿಗೆ 10 ರೂಪಾಯಿಗೆ. ಈಗ ಅಲ್ಲೂ ಕೂಡ ಗ್ಯಾಸ್ನ ಅಭಾವ ಸೃಷ್ಟಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೆಂಗಿದೆ ಪರಿಸ್ಥಿತಿ, ಏನು ಹೇಳ್ತಾ ಇದ್ದಾರೆ ಅಲ್ಲಿರುವಂಥವ್ರು ಅಂತ ಹೇಳಿ? ಹೌದು ಪ್ರೇಮ್ ಕುಮಾರ್, ಈ ಒಂದು ಗ್ಯಾಸ್ನ ಅಭಾವ ಇಂದಿರಾ ಕ್ಯಾಂಟೀನ್ಗೂ ತಟ್ಟಿದೆ ಅಂತಲೇ ಹೇಳ್ಬೋದು. ಇದು ಪಬ್ಲಿಕ್ ಟಿವಿ ಒಂದು ರಿಯಾಲಿಟಿ ಚೆಕ್ ಮೂಲಕ ನಾವು ತೋರಿಸುವಂಥ ಕೆಲಸ ಕೂಡ ಮಾಡ್ತೀವಿ. ನಾವೀಗ ಗದಗ್ನ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳ ಒಂದು ಬಸ್ ನಿಲ್ದಾಣದಲ್ಲಿದ್ವಿ. ಈ ಬಸ್ ನಿಲ್ದಾಣದಲ್ಲಿ ಗ್ರಾಮೀಣ ಭಾಗದಿಂದ ಬರುವಂಥ ಸಾವಿರಾರು ಜನ ಬಡವರು ನಿರ್ಗತಿಕರು ಈ ಒಂದು ಕ್ಯಾಂಟೀನ್ನಲ್ಲಿ ಸಾವಿರಾರು ಜನ ಪ್ರತಿನಿತ್ಯ ಊಟ ಮತ್ತು ಉಪಹಾರ ಮಾಡುವಂಥದ್ದು ಇದು ಕ್ಯಾಂಟೀನ್. ಇಲ್ಲಿ ಈ ಸದ್ಯದ ಮಟ್ಟಿಗೆ ಈ ಒಂದು ಇಂದಿರಾ ಕ್ಯಾಂಟೀನ್ನಲ್ಲಿ ಸಿಲಿಂಡರ್ಗಳ ಅಭಾವ ಎದುರಾಗಿರುವಂಥದ್ದು ಕೂಡ ನಾವಿಲ್ಲಿ ತೋರಿಸ್ತಾ ಇದ್ವಿ. ಅಂದರೆ ಏನು ಕಮರ್ಷಿಯಲ್ ಸಿಗುವಂತಹ ದೊಡ್ಡ ದೊಡ್ಡ ಗಾತ್ರದ ಈ ಸಿಲಿಂಡರ್ಗಳಿದೆ, ಇದು ಸಂಪೂರ್ಣವಾಗಿ ಈಗ ಖಾಲಿಯಾಗಿರುವಂಥದ್ದು. ಖಾಲಿಯಾದಂಥ ಸಿಲಿಂಡರ್ಗಳನ್ನ ಒಂದು ಸೈಡ್ ಇಟ್ಟಿದ್ದಾರೆ. ಇದನ್ನು ಖಾಲಿಯಾದದ್ದನ್ನು ಈಗ ತೆಗೆದುಕೊಂಡು ಕೂಡ ಹೋಗ್ತಾ ಇಲ್ಲ. ಹಾಗಾಗಿ ಈಗ ಮನೆಗೆ ಬಳಕೆ ಮಾಡುವಂತಹ ಕೇವಲ ಸಣ್ಣ ಪ್ರಮಾಣದ 5 kg ಸಿಲಿಂಡರ್ಗಳು ಮಾತ್ರ ಈಗ ಬಳಕೆ ಆಗುವಂಥದ್ದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಇಂತಹ ಸಿಲಿಂಡರ್ಗಳು ಈಗ ಇಲ್ಲೂ ಕೂಡ ಜಾಸ್ತಿ ಇಲ್ಲ, ಕೇವಲ 10 ರಿಂದ 12 ಸಿಲಿಂಡರ್ಗಳು ಮಾತ್ರ ಈಗ ಇಲ್ಲಿ ಲಭ್ಯವಿರುವಂಥದ್ದು. ಇವು ಕೂಡ ಖಾಲಿಯಾದರೆ ಇಂದಿರಾ ಕ್ಯಾಂಟೀನು ಸಹ ಈಗ ಬಂದ್ ಆಗುವಂತಹ ಆತಂಕ ಕೂಡ ಈಗ ಎದುರಾಗಿರುವಂಥದ್ದು. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಸಾಕಷ್ಟು ಜನ ಸಿಬ್ಬಂದಿಗಳು ಸೇರಿಕೊಂಡು ಇಲ್ಲಿ ಅಡುಗೆ ಕಾರ್ಯ ಕೂಡ ಮಾಡ್ತಾ ಇದ್ದಾರೆ. ಬಂದಂಥ ಜನರಿಗೆ ಹಸಿವಿನ ದಾಹವನ್ನು ನೀಗಿಸುವಂಥ ಕೆಲಸ ಕೂಡ ಆಗುತ್ತೆ. ಆದರೆ ಈ ಒಂದು ಇಂದಿರಾ ಕ್ಯಾಂಟೀನಲ್ಲೂ ಕೂಡ ಗ್ಯಾಸ್ನ ಅಭಾವ ಎದುರಾಗಿರುವಂಥದ್ದು. ಈ ಕಮರ್ಷಿಯಲ್ ಸಿಲಿಂಡರ್ಗಳು ಈಗ ಸಂಪೂರ್ಣವಾಗಿ ಕಳೆದ 3 ದಿನಗಳ ಹಿಂದೆನೇ ಈಗ ಖಾಲಿಯಾಗಿದೆ. ಈ 3 ದಿನಗಳಿಂದ ಕೇವಲ ಈಗ 5 kg ಚಿಕ್ಕ ಪುಟ್ಟ ಸಿಲಿಂಡರ್ಗಳನ್ನ ಮಾತ್ರ ಬಳಕೆ ಮಾಡಿಕೊಂಡು ಇಲ್ಲಿ ಊಟ ಉಪಹಾರ ತಯಾರಾಗುವಂಥದ್ದು. ಆದರೆ ಈ ಸಣ್ಣ ಚಿಕ್ಕ ಸಿಲಿಂಡರ್ಗಳನ್ನು ಬಳಸುವಂತಿಲ್ಲ, ಯಾಕಂದರೆ ಇದು ಗೃಹ ಬಳಕೆಯ ಸಿಲಿಂಡರ್ಗಳಾದ್ರಿಂದ ಇಲ್ಲಿ ಅದರ ಒಂದು ಏನು ಪೈಪ್ಗಳಿರುತ್ತೆ, ವಾಲ್ಗಳಿರುತ್ತೆ, ಅದಕ್ಕೂ ಇದಕ್ಕೂ ಕೆಲವು ಸಂದರ್ಭದಲ್ಲಿ ಅಡ್ಜಸ್ಟ್ ಆಗಲ್ಲ. ಹಾಗಾಗಿ ಎಲ್ಲೂ ಒಂದು ಕಡೆ ಬ್ಲಾಸ್ಟ್ ಆಗುವಂತಹ ಸಾಧ್ಯತೆಗಳು ಸಹ ಹೆಚ್ಚಿರುತ್ತೆ. ಹಾಗಾಗಿ ಇಲ್ಲಿ ಜಾಗರೂಕತೆಯಿಂದ ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಸಿಬ್ಬಂದಿಗಳು ಕೂಡ ಎದುರಾಗಿದೆ. ಹಾಗಾಗಿ ಈಗ ದೊಡ್ಡ ಪ್ರಮಾಣದ ಸಿಲಿಂಡರ್ ಖಾಲಿ ಆದ್ದರಿಂದ ಕೇವಲ 5 kg ಸುಮಾರು 16 ಸಿಲಿಂಡರ್ಗಳನ್ನು ಮಾತ್ರ ಇಟ್ಕೊಂಡು ಇಲ್ಲಿ ಈ ಒಂದು ಅಡುಗೆ ಮಾಡುವಂಥದ್ದು ಕೂಡ ಇಲ್ಲಿ ಕಂಡು ಬರ್ತದೆ. ಹಾಗಾಗಿ ಈ ಒಂದು ಸಿಬ್ಬಂದಿಯೂ ಸಹ ಈಗ ನಮ್ಮ ಜೊತೆಗಿದ್ದಾರೆ, ಇಲ್ಲಿ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿ, ಅವ್ರನ್ನೂ ಕೂಡ ನಾವು ಮಾತಾಡ್ಸೋಣ. ಸರ್, ಈಗ ಎಷ್ಟು ದಿನಗಳಿಂದ ಈ ಒಂದು ಸಣ್ಣ ಚಿಕ್ಕ ಒಂದು ಸಿಲಿಂಡರ್ ಇಟ್ಕೊಂಡು ಕೆಲಸ ಮಾಡ್ತಿದ್ರಿ? 3 ದಿವಸ ಆದ್ರಿ. ಈಗ 3 ದಿವಸ ಆತ್ರಿ. 3 ದಿವಸದಿಂದ ಬರೀ ಸಣ್ಣ ತೊಗೊಳತ್ತೀವಿ. ಸಿಲಿಂಡರ್ ದೊಡ್ಡ ಸಿಗಾಕತ್ತಿಲ್ರಿ. ಏನು ಹೇಳ್ತಾರೆ? ದೊಡ್ಡ ಸಿಲಿಂಡರ್ಗೆ ಸ್ಟಾಕ್ ಇಲ್ಲ, ಇನ್ನೂ ಬಂದಿಲ್ಲ ಅಂತ ಹೇಳ್ತಾರೆ. ಸಿಲಿಂಡರ್ ಕೇಳಿದ್ರೆ ಇನ್ನೂ ಬಂದಿಲ್ಲ, ಇನ್ನೊಂದು 15 ದಿವಸ ಆಗತ್ತಾ ಅಂತ ಹೇಳ್ತಾರೆ. ಅಷ್ಟು ಬಿಟ್ಟರೆ ಮತ್ತೆ ಏನು ಹೇಳಂಗಿಲ್ಲ ರೀ ಅವರು, ಹೋಗ್ತಾರೆ ಮತ್ತೆ. ಈಗ ಈ 5 kg ಚಿಕ್ಕ ಸಿಲಿಂಡರ್ಗಳನ್ನ ಆ್ಯಕ್ಚುಲಿ ಬಳಸುವಂಗಿಲ್ಲ, ಯಾಕಂದರೆ ಇವು ಗೃಹ ಬಳಕೆ ಸಿಲಿಂಡರ್ಗಳು. ಇದಕ್ಕೂ ಮತ್ತು ಈ ದೊಡ್ಡ ಸಿಲಿಂಡರ್ ಇರುವಂತಹ ಏನು ಪೈಪ್ಗಳಿರುತ್ತೆ, ವಾಲ್ಗಳಿರುತ್ತೆ, ಇವು ಬೇಗ ಅಡ್ಜಸ್ಟ್ ಆಗಲ್ಲ. ಏನಾದರೂ ಆದರೆ ಇದಕ್ಕೆ ಅನಾಹುತಗಳು ಆಗ್ತವೆ. ಹಾಗಾಗಿ ಯಾಕೆ ಇವುಗಳನ್ನೇ ಬಳಸ್ತಾ ಇದ್ದೀರಿ? ಈಗ ಸಿಲಿಂಡರ್ ಇಲ್ಲಾರ್ದಕ್ಕೆ ಮತ್ತೆ ಅವನ್ನ ತೊಗೋಬೇಕು ಸರ್, ಏನು ಮಾಡೋಕೆ ಬರಂಗಿಲ್ಲ ರೀ. ಅವು ದೊಡ್ಡ ಸಿಗ್ಲಾರ್ದಕ್ಕೆ ಮತ್ತೆ ದೊಡ್ಡ ಇಲ್ಲ ಅಂತಿದ್ರಿ, ಮತ್ತು ಇವನ್ನ ತೊಗೋಬೇಕಲ್ರಿ. ಅದಕ್ಕೆ ಅವನ್ನ ತೊಗೊಂಡು ಅವನ್ನ ಹಾಕಾಕತ್ತೈತೆ ರೀ. ಎಷ್ಟು ಈಗ 2 ದಿವಸ ಆತು ರೀ ಅವನ್ನ ತೊಗೊಂಡು. ಈಗ 5 kg ಚಿಕ್ಕ ಸಿಲಿಂಡರ್ಗಳು ಇನ್ನೂ ಎಷ್ಟಿದೆ, ಎಷ್ಟು ದಿನದವರೆಗೆ ಆಗ್ತದೆ, ಮುಂದೆ ಏನು ಮಾಡ್ತೀರಿ ಅಂತ? ಈಗ ಇರೋ ಮಟ್ಟ ಸಣ್ಣ ಇರೋ ಮಟ್ಟ ಸಣ್ಣ ಹಾಕ್ತೀವಿ ರೀ ಸರ್. ಆಮೇಲೆ ಖಾಲಿಯಾಗಿದ್ಮ್ಯಾಗ ಕೇಳ್ತೀವಿ ರೀ, ತಂದು ದೊಡ್ಡ ಕೊಟ್ಟರೆ ದೊಡ್ಡ ಹಾಕ್ತೀವಿ ರೀ, ಸಣ್ಣ ಇಲ್ಲಾಂದ್ರೆ ಸಣ್ಣ ಕಂಟಿನ್ಯೂ ಮಾಡ್ತೀವಿ. ಅವಾಗೇನಾರ ಸಣ್ಣ ಕೊಟ್ಟರೆ ಕಂಟಿನ್ಯೂ ಮಾಡ್ತೀರಿ, ಇಲ್ಲಾಂದ್ರೆ ಬಂದ್ ಮಾಡೋದು ಬರುತ್ತೆ. ಪ್ರೇಮ್ ಕುಮಾರ್, ಇದು ಈ ಸಿಬ್ಬಂದಿಗಳು ಹೇಳುವಂಥದ್ದು. ಈಗೇನು ಚಿಕ್ಕ ಸಿಲಿಂಡರ್ಗಳಿದೆ, ಇದು ಸುಮಾರು ಒಂದು 8 ರಿಂದ 10 ಸಿಲಿಂಡರ್ಗಳಿದೆ. ಇದಾದ ನಂತರ ಮತ್ತೆ ನಾವು ಬಂದ್ ಮಾಡುವಂಥ ಅನಿವಾರ್ಯ ಎದುರಾಗುತ್ತೆ ಅನ್ನುವಂಥದ್ದು ಇಲ್ಲೇ ಸಿಬ್ಬಂದಿಗಳ ಮಾತಾಗಿರುವಂಥದ್ದು. ಪ್ರೇಮ್ ಕುಮಾರ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.